ನಮಸ್ಕಾರ, ವೆಲ್ಕಮ್ ಟು ತುಜಾ ಬ್ಲಾಗ್ ಚಾನಲ್. ಎಲ್ಲರೂ ಹಿಂಗಿದ್ದೀರಾ, ಆರಾಮಿದ್ದೀರಾ ಅನ್ಕೊಂಡು ನಾನು ಕೂಡ ಆರಾಮಾಗಿದ್ದೀನಿ ನೋಡ್ರಿ. ಸ್ವಲ್ಪ ಮನಸ್ಸಿಗೆ ಬೇಸರವಾದ ಒಂದು ವಿಷಯ, ಹಾಗೆ ಮತ್ತು ಇವತ್ತು ಪೂಜೆ ಮಾಡ್ತಾ ಇರೋದು ಒಂದು ಖುಷಿ. ನನ್ನ ಜೀವನದಲ್ಲಿ ಫಸ್ಟ್ ಈ ವ್ರತವನ್ನು ಮಾಡಕತ್ತೀನಿ. ನಾನು ಯಾವತ್ತೂ ವ್ರತ ಅನ್ನೋದೇ ಯಾವತ್ತೂ ಮಾಡಿರಲಿಲ್ಲ. ಸಾಕಷ್ಟು ದೇವ್ರ ಪೂಜೆಗಳನ್ನ ಮಾಡಿದ್ದೀನಿ, ಆದ್ರೆ ಉಪವಾಸಗಳನ್ನ ಮಾಡಿದ್ದೀನಿ. ಆದರೆ ಈ ರೀತಿ ವ್ರತ ಹಿಡೋದು, ಈ ರೀತಿ ಪೂಜೆಗಳನ್ನ ನಾನು ಯಾವತ್ತೂ ಮಾಡಿರಲಿಲ್ಲ. ಫಸ್ಟು ದಾನಮಯಿ ಪೂಜೆ ಮಾಡ್ತಿದ್ದೆ ಗುರುವಾರ ಗುರುವಾರ. ಅದ್ರ ಫಲನ ನನಗೆ ಸಿಕ್ತು. ಹಾಗಾಗಿ ಇಷ್ಟು ದಿನ ಮಾಡಬೇಕು ಅಂತ ಅದು ಕೂಡ ಇತ್ತು. ಹಾಗಾಗಿ ಈ ವ್ರತ ಹಿಂಗೆ ಮಾಡ್ಬೇಕನ್ನೋದು ನಾನು ಯಾರ ಹತ್ರ ಕೇಳ್ಕೊಂಡಿರಲಿಲ್ಲ, ನನಗೆ ಗೊತ್ತೂ ಇರಲಿಲ್ಲ. ನನ್ನ ಅನುಭವಕ್ಕೆ ಬಂದಿದ್ದು ನಾನು ಆವಾಗ ದಾನಮಯ ಪೂಜೆನ ಮಾಡಿದ್ದೆ. ಈಗ ಇದರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೀನಿ. ಹಾಗೆ ನನ್ನ ಅನಿಸಿಕೆ ಹೆಂಗಿರುತ್ತೋ ನಾನು ಅದೇ ರೀತಿನ ಪೂಜೆನ ಮಾಡ್ತೀನಿ. ಯಾಕಂದರೆ ಒಬ್ರು ಹೇಳಿದ್ದನ್ನ ಕೇಳಿ ನನಗೆ ಮಾಡೋದ್ರಿಂದ ನನ್ನ ಮನಸ್ಸಿಗೆ ಹೆಂಗೆ ಬರುತ್ತೋ ಹಂಗೆ ಮಾಡ್ತೀನಲ್ಲ, ಅದು ನನಗೆ ಖುಷಿ. ಹಾಗಾಗಿ ನಾನೇನು ನನ್ನ ಪದ್ಧತಿಯಲ್ಲಿ ನಾನು ಈ ಪೂಜೆನ ಇವತ್ತು ಮಾಡ್ತಾಯಿದ್ದೀನಿ, ಈ ವ್ರತನ ಮಾಡ್ತಾಯಿದ್ದೀನಿ. ಈ ವ್ರತ ಯಾಕೆ ಮಾಡ್ತಾಯಿದ್ದೀನಿ, ಯಾರಿಗೋಸ್ಕರ ಮಾಡ್ತಾಯಿದ್ದೀನಿ ಅಂತ ಎಲ್ಲವೂ ಕೂಡ ಇದರಲ್ಲಿ ವಿವರವಾಗಿ ಹೇಳ್ತಾ ಇದ್ದೀನಿ. ಈ ವ್ರತ ಮಾಡ್ತಾ ಇರೋದು ನನಗೋಸ್ಕರ ಅಲ್ಲ, ನಮ್ಮ ಸಬ್ಸ್ಕ್ರೈಬ್ಗೋಸ್ಕರನ ಈ ವ್ರತನ ಮಾಡ್ತಾಯಿದ್ದೀನಿ. ಅವ್ರು ಯಾರು ಎತ್ತ ಅಂತ ನನಗಂತೂ ಗೊತ್ತಿಲ್ಲ. ಅವ್ರು ಹಾಕಿರೋ ಒಂದು ಕಮೆಂಟು ನನ್ನ ಮನಸ್ಸಲ್ಲಿ ತುಂಬ ಅಂದರೆ ತುಂಬ ಬೇಜಾರಾಯಿತು. ಬೇಜಾರು ಅನ್ನೋದಕ್ಕಿಂತ ಮನಸ್ಸಿಗೆ ಹಿಂಗಾಯಿತು ಅಂದರೆ, ಆ ನೋವನ್ನ ತಡ್ಕೊಂಡಿದ್ದಾರಲ್ಲ ಅವರು ತುಂಬ ಗಟ್ಟಿ ಅಂತ ಅನ್ನಿಸ್ತು. ಯಾಕಂದರೆ ಆ ನೋವು ತಡ್ಕೊಳ್ಳೋದಿದೆಯಲ್ಲ, ಸತ್ಯವಾಗ್ಲೂ ಆ ಹೆಣ್ಣಿನ ಜನ್ಮಕ್ಕೆ ಆ ನೋವು ತಡ್ಕೊಳ್ಳೋದು ತುಂಬಾ ಕಷ್ಟ. ಆ ನೋವನ್ನ 20 ವರ್ಷದಿಂದ ತಡ್ಕೊಂಡಿದ್ದಾರೆ ಅಂದರೆ ತುಂಬಾ ಗಟ್ಟಿ ಜೀವ ಅಂತ ನಾನು ಹೇಳ್ತೀನಿ. ಯಾಕಂದರೆ ಸಾಕಷ್ಟು ಹಾಸ್ಪಿಟ್ಲಿಗೆ ತೋರಿಸಿದ್ದೀವಿ, ಸಾಕಷ್ಟು ದೇವ್ರ ಪೂಜೆಗಳನ್ನ ಮಾಡಿದ್ದೀನಿ. ಆದರೂ ನನಗೆ ಇನ್ನೂ ಮಕ್ಕಳ ಭಾಗ್ಯ ಕೊಟ್ಟಿಲ್ಲ ಭಗವಂತ ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಹಾಕಿದ್ರು ನನಗೆ. ನಿಜಕ್ಕೂ ನಿಮಗೂ ಅನ್ನಿಸ್ತಿರ್ಬೋದು, ಮಕ್ಕಳಿಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತೆ ಹೆಣ್ಣಿನ ಜನ್ಮ ಅಂತ. ನಿಜವಾಗ್ಲೂ ಹೆಣ್ಣಿಗೆ ಮೊದಲು ಫಸ್ಟು ಮದುವೆ ಆದ ತಕ್ಷಣ ಮಗು ಬೇಕು ಇರಬೇಕು. ಮಗು ಇಲ್ಲ ಅಂದ ತಕ್ಷಣ ಆ ಹೆಣ್ಣು ಒಂದು 2 ವರ್ಷನೋ 3 ವರ್ಷ ಆರಾಮಾಗಿರ್ಬೋದು. ಆದರೆ ಆಮೇಲೆ ನೋಡಿ ಅವರು ಅನುಭವಿಸೋ ನರಕಗಳನ್ನು ಒಂದೆರಡಲ್ಲ. ಎಲ್ಲಿ ಹೋದಲ್ಲಿ ಬಂದಿಲ್ಲಿ ಇನ್ನೂ ಮಕ್ಕಳಾಗಿಲ್ಲ, ಆ ಚುಚ್ಚು ಮಾತು, ಆ ಅಸಹ್ಯವಾಗಿ ಅವ್ರು ನೋಡೋದು ತುಂಬಾ ಒಂಥರ. ಎಲ್ಲರ ಮನಸ್ಸು ಒಂದೇ ಥರ ಇರಲ್ಲ. ಹಾಗಾಗಿ ಮಕ್ಕಳಿಲ್ಲ ಅಂದ ತಕ್ಷಣ ಅವ್ರು ನೋಡೋ ರೀತಿನೇ ಬೇರೆ ಆಗಿರ್ತೈತಿ. ದಯವಿಟ್ಟು ಯಾರು ಹಂಗೆ ಮಾಡಕ್ಕೆ ಹೋಗ್ಬಿಡ್ರಿ. ಯಾಕಂದ್ರೆ ಅವ್ರ ಕೈಯಲ್ಲಿ ಇರೋದಿಲ್ಲ. ಎಲ್ಲ ಭಗವಂತನ ಇಚ್ಛೆ ಆಗಿರ್ತೈತಿ. ಯಾವ ಟೈಮಲ್ಲಿ ಏನು ಕೊಡಬೇಕು, ಯಾರಿಗೆ ಏನು ಕೊಡಬೇಕು, ಪ್ರತಿಯೊಂದು ಅವ ನಿರ್ಧಾರ ಮಾಡೋ ಟೈಮಲ್ಲಿ ನಾವು ಚುಚ್ಚು ಮಾತಾಡೋದ್ರಿಂದ ಏನಾಗತ್ತಂತ ನೀವು ತಿಳಿದು ಮಾತಾಡ್ತಿರೋ ತಿಳಿದೇ ಮಾತಾಡ್ತಿರೋ ನನಗಂತೂ ತಿಳಿದಿಲ್ಲ. ಒಂದು ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಬ್ಬರಿಗೆ ಚುಚ್ಚು ಮಾತಾಡೋದಾಗಲಿ, ಇನ್ನೊಬ್ಬರಿಗೆ ಅಸಹ್ಯವಾಗಿ ಮಾತಾಡೋದಾಗಲಿ, ಅದು ಏನು ಮಾಡ್ತದಂದ್ರೆ ಅದು ನಮಗೇ ಒಳ್ಳೆ ಪೆಟ್ಟು ಕೊಡ್ತದೆ. ಯಾಕಂದ್ರೆ ತಿಳಿದೇ ಒಂದು ಎಲ್ಲನೂ ಭಗವಂತ ಕೊಡಬೇಕಾದ್ರೆ ನಾವು ಮಾತಾಡ್ತೀವಿ ನೋಡಿ, ಆ ಕರ್ಮ ಉಲ್ಟಾ ನಮಗೆ ಬರ್ತೈತಿ ಹೊರತು ಇನ್ನೊಬ್ರಿಗೆ ನಾವು ಯಾರಿಗೆ ಹೇಳ್ತೀವಲ್ಲ ಅವ್ರಿಗೆ ಹೋಗೋದಿಲ್ಲ. ಯಾಕಂದ್ರೆ ಆ ಮಾತು ಸತ್ಯ ಇದ್ರೆ ಮಾತ್ರ ಅವ್ರ ಹತ್ರ ಹೋಗಿರ್ತೈತಿ. ಇಲ್ಲ ಅಂದ್ರೆ ಅದು ಹೊಳ್ಳಿ ಕರ್ಮ ನಮಗೆ ಬರ್ತದೆ. ಹಾಗಾಗಿ ಯಾರಿಗೂ ಕೇವಲವಾಗಿ ಮಾತಾಡಕ್ಕೆ ಹೋಗ್ಬಿಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವ್ರತ ನಾನು ಮಾಡ್ತಾ ಇರೋದು ಹೇಳಿದ್ನಲ್ಲ, ಅವ್ರಿಗೆ ಮದುವೆ ಆಗಿ 20 ವರ್ಷ ಆಗಿದೆ, ಇನ್ನೂ ಮಕ್ಕಳಾಗಿಲ್ಲ, ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ದೀವಿ ಅಂತ ಹೇಳಿದ್ರು. ತುಂಬಾ ದುಃಖದಿಂದ ಆ ಕಮೆಂಟ್ನ ಹಾಕಿದ್ರು. ತುಂಬಾ ಅಂದರೆ ತುಂಬ ದುಃಖ ಆಯಿತು ನನಗೂ ಕೂಡ. ಯಾಕಂದರೆ ಹೆಣ್ಣಿನ ಜನ್ಮಕ್ಕೆ ಫಸ್ಟು ಮಕ್ಕಳಿರಬೇಕು. ಮಕ್ಕಳಿಲ್ಲ ಅಂದರೆ ಹೇಳಿದ್ನಲ್ಲ ಆ ಥರ ಎಲ್ಲ ಆಗ್ತಾ ಇರತ್ತೆ. ಅದೇ ರೀತಿ ನನಗೆ ತುಂಬ ಜನನ ಕಮೆಂಟ್ಗಳನ್ನ ಹಾಕಿದ್ರು, ಅವ್ರ ನೋವುಗಳನ್ನ ಹಂಚ್ಕೊಂಡಿದ್ದಾರೆ. ಒಬ್ಬೊಬ್ಬರು ನೋವಿನ ಕಮೆಂಟ್ಗಳು ಓದ್ತಾ ಇದ್ರೆ ಮನಸ್ಸಿಗೆ ಎಷ್ಟು ನೋವಾಗುತ್ತೆ. ಹಾಗೆ ಕೆಲವೊಬ್ಬೊಬ್ರು ಕಮೆಂಟ್ ಓದ್ತಾ ಇದ್ರೆ ಎಷ್ಟು ಮನಸ್ಸಿಗೆ ಖುಷಿ ಆಗುತ್ತೆ. ನಿಜವಾಗ್ಲೂ ನಾನು ಈ ಯೂಟ್ಯೂಬ್ ಮಾಡಿದ್ದು ತುಂಬಾ ಪುಣ್ಯದ ಕೆಲಸ ಅಂತ ನನಗನ್ನಿಸ್ತು. ಯಾಕಂದರೆ ಇನ್ನೊಬ್ರು ನೋವು ಕೇಳೋದಿದೆ ನೋಡಿ, ಅದು ತುಂಬಾ ಒಳ್ಳೆಯದು ಅಂತ ನನಗನ್ಸುತ್ತೆ. ಯಾಕಂದರೆ ಭಗವಂತನ ಹತ್ರ ಹೇಳ್ಕೊತಾರೆ ಆ ಥರ ನೋವುಗಳನ್ನ. ಬಂದು ನನ್ನ ಕಮೆಂಟ್ ಹತ್ರ ಹೇಳ್ಕೊಳ್ಳುವಾಗ ನಿಜವಾಗ್ಲೂ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ನಿಮ್ಮ ಈ ಕಮೆಂಟಿಗೆ, ನಿಮ್ಮ ಈ ಮಾತು, ನೋವಿನ ಮಾತು ಅಥವಾ ಖುಷಿ ಮಾತು, ಸಮಾಧಾನ ಮಾತುಗಳನ್ನ ಹೇಳ್ತಿರಲ್ಲ, ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಮತ್ತು ಇವತ್ತು ನಾನು ಮಾಡ್ತಾ ಇರೋ ವ್ರತ ಮಾಡ್ತಾ ಇದ್ದೀನಿ. ಇವತ್ತಿಂದ ಶುರು ಮಾಡಿದ್ದೀನಿ. ಇನ್ನು 7 ದಿನ ಈ ವ್ರತನ ನಾನು ಮಾಡ್ತೀನಿ. ಯಾಕಂದರೆ ಅವರಿಗೆ ಒಂದು ಆ ಸಂತಾನ ಭಾಗ್ಯ ಸಿಗಲಿ, ಒಂದು ಅವ್ರ ಮಡಿಲಿಗೆ ಒಂದು ಮಗು ಬರಲಿ ಅನ್ನೋಕ್ಕೋಸ್ಕರ ಈ ವ್ರತನ ನಾನು ಹಿಡಿದಿದ್ದೀನಿ. ರಾಯರ್ ಫೋಟೋ ಹೆಂಗೆ ಬತ್ತು ಅಂತ ಕೂಡ ನಾನು ಇಲ್ಲಿ ಮುಂದೆ ಹೇಳ್ತೀನಿ. ಗೊತ್ತಿಲ್ಲ, ಇವ್ರಿಗೋಸ್ಕರನೇ ರಾಯರ್ ಫೋಟೋ ನಮ್ಮ ಮನೆಗೆ ಬತ್ತೇನೋ ಅಂತ ನನಗನ್ನಿಸ್ತಾ ಇದೆ ಇವತ್ತು. ಯಾಕಂದರೆ ನನಗೆ ಎಲ್ಲರೂ ಹೇಳಿದ್ರು ಅವತ್ತು, ಪೂಜೆ ಮಾಡಿರಿ ನೀವು ರಾಯರ್ ಫೋಟೋ ತೊಗೊರಿ ಅಂತ. ಆಕಸ್ಮಿಕವಾಗಿ ನನಗೆ ಅಂದರೆ ನಾನು ವಿಡಿಯೋದಾಗ ಫಸ್ಟೇ ಹೇಳಿದ್ನಲ್ಲ, ಅದ್ರ ಮೇಲೆ ನನಗೆ ಫೋಟೋನ ಕಳಿಸಿದ್ದಾರೆ. ಆದರೆ ನಾನು ರಾಯರ್ ಫೋಟೋ ನಮ್ಮ ಮನೆಗೆ ಬಂದ ಮೇಲೆ ಫಸ್ಟು ನಂದೊಂದು ವ್ರತ ಮಾಡ್ಕೋಬೇಕು ಅಂತಲೇ ನಾನು ಅಂದ್ಕೊಂಡಿದ್ದೆ. ನನ್ನ ಮನಸ್ಸಲ್ಲಿರೋ ಬೇರೆ ಆಸೆ ಇತ್ತು, ಅದನ್ನು ಮಾಡಬೇಕು ಅಂದ್ಕೊಂಡಿದ್ದೆ. ಅದು ಇನ್ನೂ ನನ್ನ ಟೈಮ್ ಕೂಡ ಬಂದಿಲ್ಲ ಅಂತ ನನಗೆ ಇವತ್ತು ಅನ್ನಿಸ್ತು. ಯಾಕಂದರೆ ನೋಡಿ, ರಾಯರ್ ಫೋಟೋ ಬಂದಮೇಲೆ ಅವರೊಂದು ಕಮೆಂಟ್ ಹಾಕಿದ್ರಲ್ಲ, ಆ ಕಮೆಂಟ್ ಬಂದ ತಕ್ಷಣ ನನ್ನ ಮನಸ್ಸಿಗೆ ಬಂದುಬಿಡ್ತು, ರಾಯರದು ಫಸ್ಟ್ ವ್ರತ ಇವ್ರದ್ದೇ ಮಾಡಬೇಕು ನಾನು. ಇವ್ರಿಗೆ ಫಸ್ಟ್ ಇವಾಗ ನನಗೆಲ್ಲನೂ ಇದೆ, ಏನೋ ಒಂದು ತೊಂದರೆ ಇದೆ ಅಷ್ಟೇ. ಆ ತೊಂದರೆ ಇರಲಿ, ಇನ್ನೊಂದು ಸ್ವಲ್ಪ ದಿವಸ ಪರವಾಗಿಲ್ಲ, ಸಹಿಸ್ಕೊಳ್ಳೋಣ. ಆದರೆ ಫಸ್ಟು ಇವ್ರಿಗೊಂದು ಮಗು ಆಗಿಬಿಡಲಿ ಅನ್ನೋದು ಒಂದು ಮನಸ್ಸಿಗೆ ಬಂದುಬಿಡ್ತು. ಇವ್ರ ಹೆಸರಲ್ಲೇ ಒಂದು ವ್ರತ ಮಾಡೋಣ ಅಂತ ಅಂದ್ಕೊಂಡು ನಾನು ಇವತ್ತು ಗುರುವಾರ ನೋಡಿ, ಇವತ್ತಿಂದ ಈ ವ್ರತನ ಶುರು ಮಾಡಿದ್ದೀನಿ. ಇನ್ನು 7 ದಿನ ನಾನು ಈ ವ್ರತನ ಮಾಡ್ತೀನಿ.
ಹೇಳೋ ಉದ್ದೇಶ ಏನಪ್ಪ ಅಂದರೆ ವಿಡಿಯೋ ಮಾಡಿ ಹೇಳಲೇಬೇಕಾ ಅಂತ ನೀವು ಅಂದ್ಕೊಂಡಿರ್ಬೋದು. ಯಾಕೆ ಈ ವಿಡಿಯೋ ಮಾಡಿ ನಾನು ಇದರಲ್ಲಿ ಹೇಳ್ಕೊತಾ ಇದ್ದೀನಿ ನಿಮ್ಮ ಹತ್ತಿರ ಅಂದರೆ, ನೀವು ಕೂಡ ಮಕ್ಕಳು ಇಲ್ಲ ಅಂತ ಮರಗ್ತಾ ಇರೋ ಆ ಜೀವಕ್ಕೆ ಒಂದು ಆಶೀರ್ವಾದ ಮಾಡಿ. ನೀವು ಕೂಡ ರಾಯರ ಹತ್ರ ಒಂದು ಸತಿ ಕೈ ಮುಗಿದು ಕೇಳ್ಕೊಳ್ಳಿ, ರಾಯರೇ ಆ ಮರಗ್ತಾ ಇರೋ ಜೀವಕ್ಕೆ ಒಂದು ಮಡಿಲಿಗೆ ಒಂದು ಕಂದಮ್ಮನ ಹಾಕಿ ಅಂತ ನೀವು ಕೂಡ ಒಂದು ಆಶೀರ್ವಾದ ಮಾಡಿ ರಾಯರ ಹತ್ರ ಕೇಳಿಕೊಂಡು ನೀವು ಕೂಡ ಅವ್ರನ್ನ ಹರಿಸ್ತೀರ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡಿದ್ದೀನಿ. ಪ್ರತಿಯೊಂದು ಹೆಣ್ಣಿನ ಜೀವನ ಅಷ್ಟೇ, ಮಕ್ಕಳಿಲ್ಲ ಅಂದಮೇಲೆ ತುಂಬಾ ಸಂಕಟ ಇರುತ್ತೆ. ಪ್ರತಿಯೊಂದು ಯಾವುದೇ ಕಷ್ಟ ಬಂದರೆ ಹೆಣ್ಣು ಸಹಿಸ್ಕೊಳ್ಳುತ್ತೆ, ಎಂಥ ದುಃಖ ಇದ್ರೂ ಕೂಡ ಸಹಿಸ್ಕೊಂಡು ಹೋಗ್ಬಿಡುತ್ತೆ. ಇಡೀ ಜೀವನನ ಅದನ್ನು ಸುಧಾರಿಸ್ಕೊಂಡು ಆ ಜೀವನನ ಮೇಂಟೈನ್ ಮಾಡಿಕೊಂಡು ಏನೇ ಎಂಥ ನೋವುಗಳನ್ನ ಬಂದರೂ ಸಹಿಸ್ಕೊಂಡು ಅದನ್ನೆಲ್ಲ ದಾಟ್ಕೊಂಡು ಹೋಗ್ತಾ ಇರುತ್ತೆ ಹೆಣ್ಣು. ಆದರೆ ಆ ಜಾಗದಲ್ಲಿ ಒಂದು ಮಗು ಇಲ್ಲ ಅನ್ನೋದಿದೆ ನೋಡಿ, ಅದನ್ನು ಸಹಿಸ್ಕೊಳ್ಳೋದಾಗಲಿ ಅದನ್ನು ಫೇಸ್ ಮಾಡಿ ಹೋಗೋದಾಗಲಿ ತುಂಬಾ ಕಷ್ಟ ಆ ಜನ್ಮಕ್ಕೆ. ಹಾಗಾಗಿ ನಿಮ್ಮ ಎಲ್ಲರಲ್ಲಿ ನಾನು ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ರಾಯರಲ್ಲಿ ನೀವು ಒಂದು ಸತಿ ಕೈ ಮುಗಿದು ಕೇಳ್ಕೊಳ್ಳಿ. ಒಂದು ಸತಿ ರಾಘವೇಂದ್ರ ಅವರಿಗೂ ಒಂದು ಮಡಿಲಿಗೆ ಮಗು ಕೊಡು ಅಂತ ದಯವಿಟ್ಟು ಒಂದು ಕೇಳ್ಕೊಂಡು ನನಗೆ ಕಮೆಂಟ್ ಹಾಕಿದ್ರೆ ಇಷ್ಟು ಜನ ಕೇಳ್ಕೊಂಡಿರೋ ಅನ್ನೋ ಖುಷಿ ನನಗೂ ಕೂಡ ಇರುತ್ತೆ. ದಯವಿಟ್ಟು ನಮಗೆ ನಾವೇ ಒಳ್ಳೇದು ಮಾಡ್ಕೊಳ್ಳೋದಕ್ಕಿಂತ ಇನ್ನೊಬ್ಬರಿಗೆ ಈ ರೀತಿ ಒಳ್ಳೇದು ಮಾಡೋದ್ರಿಂದ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ. ಆ ಉದ್ದೇಶವಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಅವ್ರಿಗೊಂದು ಆದಷ್ಟು ಬೇಗ ಅವ್ರ ಮಡಿಲಿಗೆ ಮಗು ಬರಲಿ ಅಂತ ನಾನು ಪೂಜೆ ಮಾಡ್ತಾ ಇದ್ದೀನಿ. ನೀವು ಕೂಡ ಹರಸಿ ಅಂತ ನಾನು ಕೂಡ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಮತ್ತು ಈ ರಾಯರ ಫೋಟೋ ನಮ್ಮ ಮನೆಗೆ ಹೇಗೆ ಬಂತು ಅಂದರೆ, ನನಗೆ ಗೊತ್ತಿಲ್ಲದೆ ಬಂದಿರುವಂಥ ಫೋಟೋ. ನನ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ, ಯಾರಾದರೂ ನನಗೆ ಫೋಟೋ ಕಳಿಸಿದ್ರೆ ನಾನು ರಾಯರ ಪೂಜೆ ಮಾಡಬೇಕು, ನನಗೆ ನಾನೇ ತೊಗೊಂಬಂದು ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಆದರೆ ಅವತ್ತು ಸಡನ್ನಾಗಿ ಆ ಫೋಟೋ ಬಂದ ದಿವಸ ನನಗೆ ತುಂಬಾ ಸಿಕ್ಕಾಪಟ್ಟೆ ಶಾಕಾಗಿ ಹೋಗ್ಬಿಡ್ತು. ಹೆಂಗೆ ಬಂತು ಅಂತ, ಶಿವರಾತ್ರಿ ಹಬ್ಬದ ದಿನವೇ ಬಂದಿದೆ ನೋಡಿ ಈ ಫೋಟೋ ನಮ್ಮ ಮನೆಗೆ. ಶಿವರಾತ್ರಿ ಹಬ್ಬದ ದಿನ ಯಾವಾಗ ರಾಯರ ಕಾಲಿಟ್ಟರೋ ನಾನು ಹೇಳ್ತೀನಿ ನಿಮಗೆ, ನಿಜವಾಗ್ಲೂ ನನ್ನ ಮನೆ ಬೃಂದಾವನನೇ ಆಗೋಗ್ಬಿಟ್ಟಿದೆ ಅವತ್ತಿಂದ. ಅಷ್ಟು ಖುಷಿ ಇದೆ, ಜೀವನದಲ್ಲಿ ಖುಷಿ ಇದೆ. ಏನು ಅಂದ್ಕೊಂಡಿದ್ದೀನಿ ಎಲ್ಲನೂ ಆಗ್ತಾಯಿದೆ, ನಡೀತಾ ಇರೋದು ಎಲ್ಲ ಎಷ್ಟು ಒಳ್ಳೇದಾಗಿ ನಡೀತಾ ಇದೆ ಅಂದರೆ, ನಿಜವಾಗ್ಲೂ ರಾಯರು ಯಾವ ಇದರಲ್ಲಿ ಗಳಿಗೆಯಲ್ಲಿ ನಮ್ಮ ಮನೆಗೆ ಬಂದರು ಅಂದರೆ, ಅವರು ಬೃಂದಾವನ ನಮ್ಮ ಮನೆಗೆ ತೊಗೊಂಬಂದುಬಿಟ್ರು ಅಂತ ನನಗೆ ಅವತ್ತು ಅನ್ನಿಸ್ತು. ಇವತ್ತಿಂದ ನನಗೆ ಎಷ್ಟು ಖುಷಿ ಇದೆ ಅಂದರೆ ಅದು ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಖುಷಿ ಆಗ್ತಾಯಿದೆ. ಮತ್ತು ಈ ಫೋಟೋ ಕಳಿಸಿರೋದು ನಮ್ಮ ಫ್ರೆಂಡೇ, ಆದರೆ ಅವರು ನನಗೆ ಹೇಳಿರಲಿಲ್ಲ ಫೋಟೋ ಕಳಿಸ್ತಾ ಇದ್ದೀನಿ ಅಂತ ಕೂಡ, ಯಾವುದನ್ನು ಹೇಳಿಲ್ಲ. ನಾನು ಕೇಳೋವರೆಗೂ ಕೂಡ ಅವ್ರು ಹೇಳಿರಲಿಲ್ಲ. ನಾನಾಗೆ ತುಂಬ ಸತಿ ಕಾಲ್ ಮಾಡಿ ಕೇಳಿದಾಗ ಅವರು ನನ್ನ ಹತ್ರ ಹೇಳ್ಕೊಂಡಿರೋದು, ಹೌದು ಕಳಿಸಿದ್ದೀನಿ ಅಂತ ಹೇಳಿ. ಅವ್ರಿಗೆ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬಾ ಖುಷಿ ಆಯಿತು. ಇದೇ ರೀತಿ ನೋಡಿ ಫ್ರೆಂಡ್ಸ್, ಒಬ್ರಿಗೊಬ್ಬರು ನಾವು ಸಹಾಯ ಮಾಡೋದಾಗಲಿ, ಇನ್ನೊಬ್ಬರಿಗೋಸ್ಕರ ನಾವು ಒಂದು ದೇವ್ರ ಹತ್ರ ಕೇಳ್ಕೊಳ್ಳೋದಾಗಲಿ, ಅದು ದೇವ್ರ ಹತ್ರ ನಾವು ಒಂದು ಕೇಳ್ಕೊಂಡ್ರೆ ಭಗವಂತ ಇನ್ನೂ ನಮಗೆ 2 ಕೊಡ್ತಾನೆ. ಆದರೆ ಇನ್ನೊಬ್ರಿಗೋಸ್ಕರ ನಮ್ಮ ಜೀವನನ ನಾವು ಅಲ್ಲಿ ಭಗವಂತನ ಹತ್ರ ಮೊರೆ ಇಡ್ತೀವೋ ಅದು ಮಾತ್ರ ತುಂಬಾ ಒಳ್ಳೆಯದು. ಆದಷ್ಟು ಭೂಮಿಯಲ್ಲಿ ಮೇಲೆ ಇರೋವರೆಗೂ ಯಾರಿಗೂ ಕೆಟ್ಟದ್ದು ಬಯಸದೆ, ಇನ್ನೊಬ್ರಿಗೆ ಹಾಳು ಮಾಡದೆ ನಾವು ಯಾವಾಗ ನಮ್ಮ ಜೀವನದಲ್ಲಿ ನಾವು ಇರ್ತೀವೋ ಅದರಂಥ ಒಳ್ಳೆ ಕರ್ಮ ಯಾವುದೂ ಇಲ್ಲ ಅಂತ ತಿಳ್ಕೊಳ್ಳಿ. ಇದರಲ್ಲಿ ಕರ್ಮ ಅನ್ನೋದಂದರೆ 2 ರೀತಿ ಇರುತ್ತೆ, ಒಳ್ಳೆ ಕರ್ಮ ಮತ್ತು ಕೆಟ್ಟ ಕರ್ಮ. ದಯವಿಟ್ಟು ಯಾವತ್ತೂ ಒಳ್ಳೆ ಕರ್ಮನೇ ಮಾಡಿ. ಯಾಕಂದರೆ ನಾವಿವತ್ತು ಮಾಡಿರೋ ಕೆಟ್ಟ ಕರ್ಮ ನಮಗೆ ಯಾವತ್ತಿಗೂ ಬಿಡಲ್ಲ, ಒಂದಿಲ್ಲ ಒಂದು ದಿವಸ ಅದು ಬೆನ್ನತ್ತಿ ಬಂದೇ ಬರುತ್ತೆ. ನಾವು ಮಣ್ಣಲ್ಲೇ ಮಣ್ಣಾದರೂ ನಮ್ಮ ಕರ್ಮ ನಮ್ಮ ಜೊತೆಯಲ್ಲೇ ಬರುತ್ತೆ. ನಾವು ಎಷ್ಟೇ ಆಸ್ತಿ ಅಂತಸ್ತು ಏನು ಬೇಕಾದರೂ ನಾವು ಕೋಟಿ ಗಳಿಸ್ಬೋದು, ಯಾವುದೂ ನಮ್ಮ ಜೊತೆಯಲ್ಲಿ ಬರಲ್ಲ. ನಮ್ಮ ಜೊತೆಯಲ್ಲಿ ಬರೋದೇ ನಮ್ಮ ಕರ್ಮ. ಆ ಕರ್ಮ ನಮ್ಮ ಜೊತೆಗೆ ಬರಬೇಕು ಅಂದರೆ ನಾವು ಒಳ್ಳೆ ಕರ್ಮನೇ ಮಾಡಬೇಕಾಗತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಇನ್ನೊಬ್ರಿಗೆ ಕೆಟ್ಟದನ್ನು ಬಯಸೋದು ಬಿಟ್ಟು ನಿಮ್ಮ ಜೀವನನೇ ನೀವು ಮಾಡಿದ್ರೆ ಭಾಳ ಬಂಗಾರ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇನ್ನೊಬ್ರಿಗೆ ಕೆಟ್ಟದ್ದು ಮಾಡಿದಾಗ ಅವ್ರಿಗೆ ಆಗುತ್ತೆ, ಸದ್ಯಕ್ಕೆ ಕೆಟ್ಟದಾಗುತ್ತೆ. ಅದಾದಮೇಲೆ ಆ ಕೆಟ್ಟದ್ದು ನಿಮಗೂ ಬರುತ್ತೆ ನೋಡಿ ಆ ಟೈಮು. ಅದು ನಾವು ಸಹಿಸ್ಕೊಂಡಿರ್ತೀವಿ ಆ ಕೆಟ್ಟ ಟೈಮು, ಅದು ವಾಪಸ್ಸು ಅವ್ರಿಗೆ ಹೋದಾಗ ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಇರಲ್ಲ, ಆ ತಾಕತ್ತು ಕೂಡ ಭಗವಂತ ಅವರಲ್ಲಿ ಇಟ್ಟಿರಲ್ಲ. ಎಲ್ಲವನ್ನು ಕಿತ್ಕೊಂಡು ಬಿಟ್ಟಿರ್ತಾನೆ, ಬರೀ ನೋವು ಮಾತ್ರ ಇಟ್ಟಿರ್ತಾನೆ. ಆವಾಗ ಆ ಸಂಕಟಗಳನ್ನು ಅನುಭವಿಸೋ ನರಕನ ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಆವಾಗ ಭಗವಂತನ ಹತ್ರ ಕೈ ಮುಗಿದು ಕೇಳಿದಾಗ ಅವನು ಕೂಡ ಅವಾಗ ಕ್ಷಮಿಸಲ್ಲ. ಯಾಕಂದರೆ ಮಾಡಿರೋ ಕರ್ಮ ನೀನು ಉಣಲೇಬೇಕು ಅಂತ ಹೇಳ್ಬಿಟ್ಟು ಕೈ ಬಿಟ್ಬಿಡ್ತಾನೆ ಅಷ್ಟೇ. ಅದಕ್ಕಾಗಿ ಒಳ್ಳೆ ಕರ್ಮಗಳನ್ನೇ ಮಾಡ್ಕೊಂಡು ಹೋಗೋಣ ಅಂತ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಎಲ್ಲರೂ ಕೂಡ ಒಂದು ಸತಿ ಓಂ ಶ್ರೀ ಗುರು ರಾಘವೇಂದ್ರ ಅಂತ ಕಮೆಂಟ್ ಹಾಕಿ. ಈ ಕಮೆಂಟಿಂದ ನನಗೆ ಯಾರೆಲ್ಲ ನೀವು ತಾಯಿಗೆ ಒಂದು ಸಂತಾನ ಭಾಗ್ಯ ಸಿಗಲಿ ಅಂತ ಕೇಳ್ಕೊಂಡಿದ್ದೀರ ಅಂತ ನಾನು ಅಂದ್ಕೊತೀನಿ. ಮತ್ತು ಇನ್ನೊಂದು ಮಾತು, ಈ ಫೋಟೋ ಕಳಿಸಿರೋದಕ್ಕೆ ಶಿಲ್ಪಾಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಇವ್ರ ಫೋಟೋ ಕಳಿಸಿದ ಮೇಲೆ ನನಗೆ ಈ ಅವಕಾಶ ಸಿಕ್ತು, ಮತ್ತು ಅವ್ರು ಕಮೆಂಟ್ ಹಾಕಿದ ಮೇಲೆ ಈ ಅವಕಾಶ ಸಿಕ್ತು. ಅವ್ರ ಮಕ್ಕಳ ಭಾಗ್ಯ ಸಿಕ್ಕ ಮೇಲೆ ಅವ್ರಿಗೆ ಎಷ್ಟು ಖುಷಿ ಆಗುತ್ತೋ ಗೊತ್ತಿಲ್ಲ. ಆದರೆ ನನಗೆ ಈ ವ್ರತ ಮಾಡೋ ಅವಕಾಶ ಸಿಕ್ಕಿದೆಯಲ್ಲ, ನನಗೆ ಇದು ತುಂಬಾ ಖುಷಿ ಇದೆ.
ತುಂಬ ಅಂದರೆ ತುಂಬ ಖುಷಿ ಇದೆ. ನಿಜವಾಗ್ಲೂ ನಾನು ಈ ರಾಯರು ನನಗೆ ಈ ರೀತಿ ನನಗೆ ಒಂದು ದಾರಿನ ತೋರಿಸಿದ್ದಾರೆ. ಈ ರೀತಿ ನನಗೆ ಒಂದು ಪುಣ್ಯದ ಕೆಲಸವನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಕೋಟಿ ಕೋಟಿ ನಮನಗಳು ತಂದೆ.